ಏ ಬಸ್ ಬಂತು ಬರಲ್ಲ ಬೇಗ. ಹಾಯ್ ಚಂಪು. ಅತ್ತಿಗೆ ಏನ್ ಅತ್ತಿಗೆ ಬಸ್ ಬಂದು ಎಷ್ಟೊತ್ತಾಯ್ತು, ನೀವು ಇಷ್ಟೊತ್ತಿಗೆ ಬರೋದು? ನಾನು ಏನೋ ಮಾಡ್ಲಿ, ನಿಮ್ಮ ಅಣ್ಣ ಪ್ರಾಣಿ ಅಂತೂ ರೆಡಿ ಆಗಲ್ಲ, ಅವ್ರನ್ನೇ ಬಿಟ್ಟು ಬಂದೆ ನಾನು. ಓ ನೋಡು, ಆಲ್ರೆಡಿ 7:15 ಬನ್ನಿ ಅಂತ ಹೇಳಿದೆ, 9:15 ಆಗೋಯ್ತು. ನಿಮ್ಮ ಅಕ್ಕ ಬಂದ್ರಾ? ಅವಳು ಬಂದು ಎಷ್ಟೊತ್ತಾಯ್ತು ಒಳಗಡೆ ಕೂತಿಯಾಳೆ, ನೀನೇ ಲೇಟು. ಅಣ್ಣ ಹಾಗಾದ್ರೆ ಬರ್ಲಿಲ್ವೇನು? ದಾರಿ ಬಿಡು. ಅಯ್ಯೋ ಗಾಸಿಪ್ ಎಲ್ಲ ಫೋಟೋ. ಅದಕ್ಕೆ ನಾನು ಹೇಳೋದು, ನೀವು ರಾತ್ರಿನೇ ರೆಡಿಯಾಗಿ ಮಲಗಿಬಿಟ್ಟಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಬಂದ್ಬಿಡ್ಬೋದಾಗಿತ್ತಾ? ಬಂದಾಳು ಬಿಂಕದ ಸಿಂಗಾರಿ. ಬಾರಮ್ಮ ಬಾ. ಸುಂದ್ರಿ, ನಾನು ಎಷ್ಟೊತ್ತಿಗೆ ಹೇಳಿದ್ದು, ನೀನು ಎಷ್ಟೊತ್ತಿಗೆ ಬರ್ತಾ ಇರೋದು? ಹೇಗಿದೆ? ಓ ಅರ್ಥ ಆಯ್ತು ಬಿಡು. ನಿನಗೆ ಕಲ್ಪನಾ ಥರ ರೆಡಿ ಆಗಕ್ಕೆ ಇಷ್ಟು ಟೈಮ್ ತಗೊಂಡಿದ್ಯಾ ಮಾವ. ಆಮೇಲೆ ಸೀರೆ ನಿನ್ಗೆ ಅಭ್ಯಾಸ ಇಲ್ಲ, ಮೆತ್ತಗತ್ತು ಎಲ್ಲ ಬಿದ್ದುಬಿಟ್ಟು ಲೇಟ್ ಮಾಡ್ಬಿಟ್ಟಿಯಾ? ಹಾಯ್ ಅಕ್ಕ. ಸುಧಾ, ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇದೇ ನೀವು ಒಬ್ಬರೇ ಬಂದಿದ್ದೀರಾ? ಬಾವ ಎಲ್ಲಿ? ಅದೆಲ್ಲೋ ಮುಂದಿನ ಸ್ಟಾಪ್ ಅಲ್ಲಿ ಹತ್ತೀನಿ ಅಂತ ಹೇಳಿದಾರೆ, ಹತ್ತಿಸ್ಕೊಳ್ಳೋಣ. ಬಾ ನಾವು ಕೂತ್ಕೊಳ್ಳೋಣ ಬಾ. ಹತ್ರಪ್ಪ ಹತ್ರ. ಹತ್ತು. ಡ್ರೈವರ್ ಆವಾಗಿಂದ ಕೂಗಾಡ್ತಾವನೆ. ಅಲ್ಲ, ಮದುವೆಗೆ ಅಂತ ಹೊರಟಿದೀವಿ, ರಿಸೆಪ್ಷನ್ಗೆ ಸೇರ್ತೀವೋ ಏನೋ? ರೈಟ್, ಹೋಗ್ಲಿ ರೈಟ್. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ ಚಂಪಕ್ ಅಂತೂ ಒಳ್ಳೆ ಬಸ್ ಮಾಡಿದಾನೆ, ಎಸಿನೇ ಬೇಕಾಗಿಲ್ಲ. ಅಂಕಲ್, ಈ ಡಬಲ್ ಡೆಕ್ಕರ್ ಬಸ್ಸು ಒಂಥರ ಚೆನ್ನಾಗಿದೆ ಅಲ್ಲ? ನಾನು 1982ರಲ್ಲಿ ಈ ಥರ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಕೂತಿದ್ದು. ಅವಾಗಿನ ಬೆಂಗಳೂರು ಬಿಡು, ಇವಾಗಿನ ಥರ ಎಲ್ಲ ಅಲ್ಲ ಕಣೋ. ನಾವು ಮಲ್ಲೇಶ್ವರಗೆ ಜಯನಗರದಿಂದ ಕಾಫಿ ಕುಡಿಯೋಕೆ ನಡ್ಕೊಂಡು ಬರ್ತಿದ್ವಿ. ಈಗ ಪಕ್ಕದ ಬೀದಿಗೆ ಹೋಗ್ಬೇಕು ಅಂದ್ರೂ ಅರ್ಧ ಗಂಟೆ ಟ್ರಾಫಿಕಲ್ಲಿ ನಿಂತ್ಕೋಬೇಕು. ಅವಾಗಿನ ಥರ ಇಲ್ಲ ಬಿಡು ಈ ಊರು. ಈ ಬಸ್ಸು ಅಷ್ಟೇ ನೋಡೋ, ಸೀಟಲ್ಲಿ ಎಷ್ಟು ಚಿಕ್ಕದಾಗಿದೆ. ಆ ಕಡೆ ಒಂಚೂರು ಜರ್ಕೋ. ಹೇಳ ಅರ್ಜೆಂಟಲ್ಲಿ ಇದ್ದೀನಿ. ಏನು ಗೊತ್ತಾ, ನಾನು ಸುಬ್ರಹ್ಮಣ್ಯ ಮದುವೆಗೆ ಹೊರಟಿದ್ದೀನಿ. ನಿಮ್ಮ ಬಾವ ಇಲ್ಲೆಲ್ಲೋ ಬಸ್ ಸ್ಟಾಪಲ್ಲಿ ಹತ್ಕೋತೀನಿ ಅಂತ ಹೇಳಿದ್ದಾರೆ, ಫೋನೇ ತೆಗಿತಿಲ್ಲ. ಅದೆಲ್ಲ ಆಮೇಲೆ ಮಾತಾಡೋಣ, ಇಡೆ. ಇವ್ರೆ, ಛತ್ರಕ್ಕೆ ತಲುಪ್ತಾ ಇದ್ದಂಗೆ ತಿಂಡಿ ರೆಡಿ ಇರುತ್ತಲ್ವಾ? ಇರ್ಬೋದು. ಹಂಗೆ ಒಂದು ಸ್ವಲ್ಪ ಶುಗರ್ಲೆಸ್ ಕಾಫಿನೂ ಸಿಗುತ್ತಾ? ಅಲ್ಲ, ನಮ್ಗೇನು ಬ್ಲ್ಯಾಕ್ ಕಾಫಿ ಆದ್ರೂ ನಡೆಯುತ್ತೆ. ನಮ್ಮ ಹೆಂಗಸರೆಲ್ಲ ಅಭ್ಯಾಸ ಮಾಡಿಸಿದ್ದಾರೆ, ಅದೇನು ತೊಂದರೆ ಇಲ್ಲ. ಅಯ್ಯಯ್ಯೋ, ಟೈಮ್ 9 ಗಂಟೆ ನೋಡ್ದಾ? ಅದಕ್ಕೆ ಹೇಳೋದು ಬೇಗ ರೆಡಿಯಾಗಿ ಬಂದು ಬಸ್ ಹತ್ಬೇಕು ಅಂತ ಹೇಳೋದು. ಈ ಬಸ್ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಡ್ರೈವರ್ ಏನಾದರೂ ನಿದ್ದೆಗಿದ್ದೆ ಮಾಡ್ಬಿಟ್ಟು ನಾನು ನೋಡ್ಕೊಂಡ್ ಬರ್ತೀನಿ. ಅಲ್ಲ, ತಿಂಡಿಗೆ ಏನಂತೆ ಇಡ್ಲಿ ಚಟ್ನಿ ಮಾಡಿಸಿದ್ರೆ ನಮಗೂ ದೇಹಕ್ಕೆ ಹಿತವಾಗಿರುತ್ತೆ. ಇವಾಗ ಏನು ಬಿಡಿ, 108 ಮಾಡಿಸಿರ್ತಾರೆ. ಒಂದ್ಸಲಿ ಫೋನ್ ಮಾಡಿ ಕೇಳ್ತೀರಾ? ಅಲ್ಲ ಅಕ್ಕ, ಕೊಡ್ತಾ ಇರೋದೇ ಈ ಡಬ್ಬಾ ಸೀರೆ, ಆದ್ರೆ ಹೇಳ್ಕೊಂಡಿದ್ ಮಾತ್ರ ಎಲ್ಲ ಖರ್ಚಿಟ್ಟು ನಾವೇ ಮದ್ವೆ ಮಾಡ್ಕೋತಾ ಇದೀವಿ ಅಂತ ಹೇಳಿದ್ಲು. ಹೌದಾ? ನನ್ನ ಹತ್ರ ಏನು ಹೇಳಿದಾಳೆ ಗೊತ್ತಾ? ಹುಡುಗಂಗೆ 100 ಗ್ರಾಮ್ ಚಿನ್ನ ಹಾಕಿದ್ದಾರೆ, ದೊಡ್ಡ ಚೌಲ್ಟ್ರಿಲಿ ಮದುವೆ ಮಾಡ್ತಿದ್ದಾರೆ ಅಂತ ಹೇಳಿದಾಳೆ ನನ್ನ ಹತ್ರ. ಹೌದಾ ಅಕ್ಕ? ನಿಜಾನಾ? ಹೂನೇ. ಪರವಾಗಿಲ್ವೇ, ದಂತ ಸೊಸೆ ಜೊತೆಗೆ ಇಷ್ಟೆಲ್ಲ ಲಾಟ್ರಿ ಹೊಡಿತಾ ಇದ್ದಾಳ ಅವಳು. ಇಲ್ವೇ, ನಾನು ಎಂಗೇಜ್ಮೆಂಟ್ ಅಲ್ಲಿ ನೋಡಿದೀನಿ. ಆ ಹುಡುಗಿ ಸುಬ್ಬನ ಕಣ್ಣಲ್ಲೇ ಆಟ ಆಡಿಸ್ತಾ ಇದ್ವಿ. ಮುಂದೆ ಹೆಂಗೋ ಏನೋ ಯವ್ವ. ತಂದಾನ ಈ ಅಂದ ತಂದಾನ. ಲೋ ಜಯಂತು, ವಿಧಾನಸೌಧ ನೋಡ್ತಿದ್ಯಾ? ನೀವೆಲ್ಲ ನೋಡಿರೋದು ಯಾವ ವಿಧಾನಸೌಧ? ನಮ್ಗೆ ಒಳಗಡೆ ಪಾರ್ಲಿಮೆಂಟ್ ಒಳಗಡೆನೆ ಬಿಟ್ಬಿಡ್ತಾ ಇದ್ರು ನಮ್ಮ ಕಾಲದಲ್ಲಿ ಇದ್ದಾಗ. ಏನ್ ಚಂದ ಇದ್ರೆ ಏನ್ ಬಿಟ್ಟು, ಮದ್ವೆ ಆದ್ಮೇಲೆ 1 ವರ್ಷ ಅವ್ರ ಜೀವನ ಹೆಂಗ್ ಮಾಡ್ತಾರೆ ಅನ್ನೋದೇ ಮುಖ್ಯ. ನಮ್ಗೆ ಗೊತ್ತಿಲ್ದಿರೋದು ಮದ್ವೆನ ಇದು? ನಾವೇನು ಅನುಭವಿಸಿಲ್ವಾ? ನಾವು ಇರ್ತೀವಲ್ಲ ನೋಡಕ್ಕೆ. ನೋಡೋಣ ಇರು, ನಮ್ಗೆ ಕೊಟ್ಟಿದಲ್ಲ ಸೀರೆ, ಆ ಸೀರೆ ಬಣ್ಣ ಥರ ಒಂದೊಂದೇ ಎಳೆ ಉಚ್ಕೋತಾ ಹೋಗುತ್ತೆ ಮದ್ವೆದಲ್ಲಿ. ನೋಡ್ತಾ ಇರು. ಸರಿಯಾಗಿ ಹೇಳಿದ್ರಿ ನೀವು. ಬಾಯ್ಸ್ ಅಂಡ್ ಗರ್ಲ್ಸ್, ವೈ ಡೋಂಟ್ ವಿ ಪ್ಲೇ ಅಂತ್ಯಾಕ್ಷರಿ? ಫಸ್ಟ್ ನಾನು ಹೇಳ್ತೀನಿ. ಗಾಜು ಕೂಡಿದೆ, ನಿನ್ನ ಬಿಂಬ ಸೇರಿದೆ, ಹೇಗೆ ತಿಳಿಯಲಿ ನನ್ನನ್ನೇನಾ. ಡುಮ್ ಡುಮ್ ಡೋಲ್, ರಾಕ್ ಅಂಡ್ ರೋಲ್, ತ್ರಿಪುರ ಸುಂದರಿ ಬಾರನಿ ಹಸೆ ಮನೆಗೆ. ಗಾ 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 ಗಾಯಿಂದ ಸ್ಟಾರ್ಟ್ ಮಾಡಿ. ಗಾಜು ಕೂಡಿದೆ, ನಿನ್ನ ಬಿಂಬ ತೋರದೆ. ನಾ ಹೇಳಪ್ಪ. ನಾನಾ? ನಮ್ ಕಾಲದಲ್ಲಿ? ನಿಮ್ ಕಾಲದಲ್ಲ, ಹಾಡು ಆ ಹಾಡ. ನಾವಾಡುವ ನುಡಿಯೇ ಕನ್ನಡ ನುಡಿ, ಅಣ್ಣ ಅವ್ರದ್ದು. ಗಂಧದ ಗುಡಿ, ಶ್ರೀಗಂಧದ ಗುಡಿ. ಚೆನ್ನಾಗಡದ್ನ? ಅದ್ಭುತ. ಡಾಡ. ಗೊಂಬೆ ಗೊಂಬೆ ಗೊಂಬೆ, ನನ್ನ ಮುದ್ದು ಗೊಂಬೆ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚಲುವೆ, ಚೆಲುವಿನ ಹೂವೆ.
ಅಲ್ಲಿ ಮುಂದಿನ ಬಸ್ ಸ್ಟಾಪ್ ಅಲ್ಲಿ ನನ್ನ ಗಂಡ ಇರ್ತಾನೆ. ಅವ್ರಿಗೆ ಇದೆಲ್ಲ ಗೊತ್ತಾಗಲ್ಲಪ್ಪ, ಹೊಸ ಜಾಗ ಅಲ್ವಾ. ಬಸ್ಸನ್ನ ಹಂಗೆ ತಗೊಂಡೋಗಿ ಬೇರೆ ಕಡೆ ಹೋಗ್ಬೇಡಿ. ಹಂಗೆ ಒಂದು ಪ್ಲೇಟ್ ಚಿತ್ರಾನ್ನ ಪಾರ್ಸಲ್ ತರ ಕೇಳ್ತೀರಾ? ನೀನು ನಮ್ಮ ಚಂದ್ರಮೌಳಿ ಮಗ ಚಂದ್ರಮೌಳಿ ಇದಾರಲ್ಲ, ಅವ್ರ ಮಗಳು ಸರಳ ಅಲ್ವಾ? ಅದೇ ಅನ್ಕೊಂಡೆ ನಾನು. ಈಗ ನಮ್ಮ ಸುಬ್ರಾವ್ ಮದುವೆ ಆಗ್ತಾ ಇದ್ದಾನಲ್ಲ, ಆ ಹುಡುಗಿ ಹೆಸರು ಸರಳ ಅಂತಾನೆ. ನೀನಂತೂ ದಂತದ ಗೊಂಬೆ ತರ ಇದೆಯಮ್ಮ, ಸ್ಯಾಂಡ್ಲ್ವುಡ್ ಡಾಲ್ ನೀನು. ಹೌದು ಆಂಟಿ. ನಾನು ಮಾತಾಡ್ತಾ ಇದ್ದೀನಲ್ವಪ್ಪ, ಸುಮ್ಮನೆ ನನ್ನ ಮಗನು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ. ಒಳ್ಳೆ ಹೈಟು, ಒಳ್ಳೆ ಬಿಲ್ಟು, ತುಂಬ ಫೇರ್ ಆಗಿದ್ದಾನೆ. ಅವ್ನ ಫೋಟೋನ ನಾನು ನಿಮ್ಮಮ್ಮನಿಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ದೀನಿ, ಆಯಿತಾ? ನನ್ನನ್ನು ನೀನು ಅಮ್ಮ ಅಂತಲೇ ತಿಳ್ಕೊ. ಅಮ್ಮ ಅಂತ ಕರಿ, ಸುಧಮ್ಮ ಅಂತ ಕರಿ, ಆಯಿತಾ? ಓಕೆ ಆಂಟಿ. ಆಂಟಿ ಅಲ್ಲಮ್ಮ, ಸುಧಮ್ಮ ಅಂತ ಕರಿ. ಸುಧಾ. ಲೋ ಜಯಂತು, ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಮಾಡೋ ಪ್ರಾಡಕ್ಟ್ ಚೆನ್ನಾಗಿರಲ್ವಂತೆ, ಹೌದಾ? ಅದು ನಾವು ಹೋಗೋ ಛತ್ರದಲ್ಲಿ ರೂಮ್ ಎಲ್ಲ ಸಪ್ರೇಟ್ ಇಲ್ವಂತೆ ಕಣೋ, ಎಲ್ಲರೂ ಹಾಲಲ್ಲೇ ಮಲ್ಕೋಬೇಕಂತೆ. ಅಕ್ಕ ಮಾವ ಏನಾದ್ರು ಚೌಲ್ಟ್ರಿ ಮುಂದೆನೆ ಒಂದು ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲೇನು ಹತ್ತಾರ? ಅಲ್ಲ ಟೈಮ್ ಆಯ್ತು, ಡ್ರೈವರ್ ಯಾಕೆ ಎಷ್ಟು ಬೇಗ ಹೋದ್ರೆ ಏನು, ರೂಮ್ಸೇ ಇಲ್ವಂತೆ ಮದುವೆ ಮನೇಲಿ. ಲಾಡ್ಜ್ ಏನಾದ್ರು ಮಾಡಿದಾರ ವಿಚಾರಿಸ್ಬೇಕಾಗಿತ್ತು. ತಿಂಡಿ ಶುರು ಆಗಿದೆ ಅನ್ಸುತ್ತೆ, ಒಳ್ಳೆ ಘಮ ಬರ್ತಾ ಇದೆ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ. ಎಲ್ಲಿ ನಿಮ್ಮ ಮನೆಯವರು? ಮುಂದಿನ ಮದುವೆಗೆ ಬರ್ತಾರೆ ಬಿಡಪ್ಪ, ಬರಲಿ. ಸೊ ಸರಳ ಸುಬ್ಬಾರಾವ್ ಫಿಲ್ಮ್ ಬಂದು February 20th ರಿಲೀಸ್ ಆಗ್ತಾ ಇದೆ. ಸೊ ವಾಟ್ ಈಸ್ ದಿ ಒನ್ ಲೈನರ್ ಆಫ್ ದ ಫಿಲ್ಮ್? Pure love. What are the highlights of the movie? I'll start with, as it's based in 1970s, good ambience, good bonding, and craziness. Lots of craziness. So people can experience the OG Mysore. Laughter ride, Yes, laughter yes. ride, laughter ride is there. Yes, OG Mysore. Yes. You'll see there. Yeah. Where So, Raja lives, Yes. Rani lives. Yeah. And we are talking to a Rani now. All the best for your film. It's releasing on February 20th. See you there. Thank you. Yes. ಥ್ಯಾಂಕ್ ಯು.